ಸರ್ ನೀವು ಹೇಳಿದ ಹಾಗೆ ಬೇರೆ ಬೇರೆ ಆಹಾರಗಳು ತಿನ್ನಿ ಅಂತಿರಲ್ಲ ಸರ್. ನಾನು ಒಂದು ದಿವಸ ಇಡ್ಲಿ, ಚಿತ್ರಾನ್ನ, ಚಪಾತಿ, ಈ ತರಕಾರಿ ನೋಡಿ ಸರ್, ಇಂಥ ತರಕಾರಿಗಳು ಯಾವಾಗಲೂ ತಿಂತಾನೆ ಇರ್ತೀನಿ ಸರ್. ಆದರೆ ನಾನು ಈ ಶುಗರು ಕಡಿಮೆ ಆಗಿಲ್ಲ, ದೇಹದ ತೂಕ ಕಡಿಮೆ ಆಗಿಲ್ಲ. ನೀವು ಹೇಳಿದಂಥ ಕಾನ್ಸೆಪ್ಟ್ ನಮಗೆ ಅದು ವರ್ಕೌಟ್ ಆಗಲೇ ಇಲ್ಲ ಸರ್. ಏನು ತಂದು ತಿಂಟವಪ್ಪ, ದಿನ ಏನು ತಿಂಟವಪ್ಪ? ಅದು ನಾವು ತಿನ್ನೋದು ಬೆಳಗ್ಗೆ ಒಂದು ಇಡ್ಲಿ, ಒಂದು 4-5 ಇಡ್ಲಿ ತಿಂತೀವಿ. ಒಂದೊಂದು ದಿವಸ ದೋಸೆ, ಒಂದು 3 ದೋಸೆ ತಿಂತೀವಿ. ಮತ್ತು ಮಧ್ಯಾಹ್ನ ಊಟಕ್ಕೆ ಒಂದಷ್ಟು ಮುದ್ದೆ, ಒಂದು ಅನ್ನ, ಒಂದಷ್ಟು ತಿಂತೀವಿ. ಮತ್ತು ಸಾಯಂಕಾಲ ಒಂದು 3 ಚಪಾತಿ ತಿಂತೀವಿ. ಆದರೂ ಕೂಡ ಕಡಿಮೆ ಆಗಲಿಲ್ಲ ಸರ್, ಮತ್ತು ಶುಗರ್ ಕಡಿಮೆ ಆಗಲಿಲ್ಲ. ನೀನು ಹೇಳ್ದಂಗೆ ನೀನು ವಿಧವಿಧವಾದ ಆಹಾರ ತಿಂತಾ ಇದ್ದೀರಿ, ಒಪ್ಕೊತೀನಿ. ತರಕಾರಿ ಜಾಸ್ತಿ ತಿಂತಾ ಇದ್ದೀರಿ, ಎಲ್ಲ ದಿನಕ್ಕೆ ಒಂದೊಂದು ತರಕಾರಿ ತಗೊಂಡು ಹೋಗ್ತಾ ಇರ್ತೀಯ. ಆದರೆ ನಿನ್ನ ದೇಹಕ್ಕೆ ಅವಶ್ಯಕತೆಗಿಂತ ಜಾಸ್ತಿ ಕ್ಯಾಲೋರೀಸ್ ತಿಂತೀವಿ. ಅದೇನು ಸರ್ ಕ್ಯಾಲ್ರಿ ಅಂತೀರಾ? ಏನು ಕ್ಯಾಲ್ರಿ ಅಂದ್ರೆ ಏನು? ಮತ್ತೆ ಒಂದು ದಿನಕ್ಕೆ ಒಬ್ಬ ಮನುಷ್ಯ ಎಷ್ಟು ಕ್ಯಾಲ್ರಿ, ಎಷ್ಟು ಆಹಾರ ತಿನ್ಬೇಕು? ಏನು ಸರ್ ಕ್ಯಾಲ್ರಿ ಅಂದರೆ ಇವರು ಒಂದು ದಿನಕ್ಕೆ ಎಷ್ಟು ಚಟುವಟಿಕೆಗಳಿದ್ದಾರೆ, ದೇಹಕ್ಕೆ ಎಷ್ಟು ಅವಶ್ಯಕತೆ ಅಷ್ಟು ಕ್ಯಾಲರಿ ಅಂತ ನಾವು ಲೆಕ್ಕ ಹಾಕ್ತೀವಿ ಸೈಂಟಿಫಿಕಲ್ಲಿ. ನಿನ್ನ ದೇಹಕ್ಕೆ ಒಂದು ದಿನಕ್ಕೆ 1800ರಿಂದ 2000 ಕ್ಯಾಲರಿ ಇದೆ. ಆದರೆ ನೀನು ಜಾಸ್ತಿ ತಿಂತಾ ಇದೆಯಾ, ಅದು ನಾನು ತಿಂತಾ ಇಲ್ಲ ಸರ್ ಅಂತ ಇದೆಯಾ. ನಿನಗೆ ನಾವು ಎಲ್ಲ ಕ್ಯಾಲರಿ ಲೆಕ್ಕ ಹಾಕೋಕ್ಕಾಗಲ್ಲ, ಯಾರಿಂದನೂ ಆಗಲ್ಲ, ಇವನು ವಿದ್ಯಾವಂತರಿಂದನೂ ಗೊತ್ತಾಗಲ್ಲ. ನಮ್ಗೆ ಸಿಂಪಲ್ ಆಗಿ ಒಂದು ವಿಷಯ ಹೇಳ್ತೀನಿ ಕೇಳಿ. ಬರೀ ಕಾರ್ಬೋಹೈಡ್ರೇಟ್ ಕ್ಯಾಲರಿ ಹೇಳ್ತೀನಿ. ಕಾರ್ಬೋಹೈಡ್ರೇಟ್ ಅನ್ನ, ಮುದ್ದೆ, ಚಪಾತಿ ಮಾತ್ರ ಹೇಳ್ತೀನಿ ನಿನಗೆ. ಬೆಳಿಗ್ಗೆ 4 ಇಡ್ಲಿ ಆಗಲಿ 4 ದೋಸೆ ಆಗಲಿ ತಿಂತೀಯ, 100 ಗ್ರಾಮ್ ಆಯಿತು. ಮಧ್ಯಾಹ್ನ 100ರಿಂದ 200 ಆಗಿಬಿಡುತ್ತೆ. ಮಧ್ಯಾಹ್ನ ಒಂದಿಷ್ಟು ಮುದ್ದೆ 100 ಗ್ರಾಮ್, ಒಂದು ಅಷ್ಟನ್ನ 100 ಗ್ರಾಮ್, 200 ಗ್ರಾಮ್ ಆಯ್ತಾ. ರಾತ್ರಿಗೆ 3ರಿಂದ 4 ಚಪಾತಿ 200 ಗ್ರಾಮ್ ಆಯ್ತು. ಬೆಳಿಗ್ಗೆ 200, ಮಧ್ಯಾಹ್ನ 200, ರಾತ್ರಿ 600 ಗ್ರಾಮ್ ಅಣ್ಣ. 1 ಗ್ರಾಮನ ಕ್ಯಾಲೋರಿಗೆ, ಇದಕ್ಕೆ ಏನೋ ಕಾರ್ಬೋಹೈಡ್ರೇಟ್ಗೆ 4 ಕಿಲೋ ಕ್ಯಾಲರಿ ಅಷ್ಟು ಶಕ್ತಿ ಬರ್ತೈತಿ. 1 ಗ್ರಾಮ್ಗೆ 1 ಗ್ರಾಮ್ ಮುದ್ದೆನಲ್ಲಿ 4 ಕಿಲೋ ಕ್ಯಾಲರಿ ಶಕ್ತಿ ಇರುತ್ತೆ. ಅಲ್ಲಿಗೆ 600 ಗ್ರಾಮ್ ಅನ್ನ ಮುದ್ದೆ ಎಲ್ಲ ತಿಂತಾರೆ. ಅಲ್ಲೇ ಆಯ್ತು 2400 ಕ್ಯಾಲರಿ ಆಗೋಯ್ತು. ಏನು ಅನ್ನ ಮುದ್ದೆ ಚಪಾತಿ ಇರಲಿಲ್ಲ, ನಿನಗೆ ಬೇಕಾಗಿರೋದು 2000. ಬೇರೆದೇನಾಯ್ತು? ದಿನಕ್ಕೆ 400 ಕ್ಯಾಲರಿ ಜಾಸ್ತಿ. ಕಾಫಿ, ಟೀ, ತರಕಾರಿಗಳು ಬೇರೆ ಅಂತ. ಇನ್ನೊಂದು ವಿಷಯ ಅಂದ್ರೆ ತರಕಾರಿಗಳಲ್ಲಿ ಇದು ಬೇಳೆಕಾಳುಗಳಲ್ಲಿ ಕ್ಯಾಲರಿ ಜಾಸ್ತಿ ಇರಲ್ಲ, ವಿಟಮಿನ್ಸು ಫೈಬರ್ ಜಾಸ್ತಿ ಇರುತ್ತೆ. ನಮ್ಗೆ ಕ್ಯಾಲರಿ ಜಾಸ್ತಿ ಇರೋದೇ ಅನ್ನ, ಮುದ್ದೆ, ಚಪಾತಿನಲ್ಲಿ. ತರಕಾರಿಗಳಲ್ಲಿ ಇರಲ್ಲ ಸರ್, ಕಡಿಮೆ ಇರುತ್ತೆ. ಕಡಿಮೆ ಇರುತ್ತೆ. ನೀನು ಅಲ್ಲೇ ಅಷ್ಟು ತುಂಬ ಹಾಕಿದ್ರೆ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಏನ್ ಸರ್ ತೂಕ ಮಾಡ್ಕೊಂಡು ತಿನ್ನಕ್ಕಾಗತ್ತೆ ಅಂತ ಸರ್? ನಮ್ಗೆ ಹೊಟ್ಟೆ ಎಷ್ಟು ಕೇಳುತ್ತೋ ಅಷ್ಟು ತಿನ್ಬೇಕಲ್ಲ ಸರ್? ಹೌದು, ನಮ್ಗೆ ಬಾಯಿ ರುಚಿ ನೋಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ ಇಂಪಾರ್ಟೆಂಟು. ನಮಗೆ ಅವಶ್ಯಕತೆ ಎಷ್ಟು ಅಂತ ಯೋಚನೆ ಮಾಡಬೇಕು. ಅವಾಗ ನಾವು ಮಾಡ್ಕೊಂಡ್ರೆ ಶುಗರ್ ಕಂಟ್ರೋಲ್ ಬರುತ್ತೆ, ತೂಕ ಕಂಟ್ರೋಲ್ ಬರುತ್ತೆ. ಅರ್ಥ ಆಯ್ತಲ್ವಾ? ಹೆಂಗೆ ನೀವು ಇವ್ರೆ ಈಗ ಸರಿ ಸರ್, ಈಗ ಕ್ಯಾಲರೀಸ್ ಕಡಿಮೆ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಈ ಅಪ್ನೆ ಏನ್ ಮಾಡ್ಬೇಕು? ಸಿಂಪಲ್ ಕ್ಯಾಲರೀಸ್. ಈಗ 600 ಗ್ರಾಮ್ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಅನ್ನ, ಮುದ್ದೆ, ಚಪಾತಿ ತಿಂಡಿ 600 ಗ್ರಾಮ್ ತಿಂತಾ ಇದೆಯಾ. ಬೆಳಿಗ್ಗೆ 4 ಇಡ್ಲಿ ಇಲ್ಲ 6 ಇಡ್ಲಿನಲ್ಲಿ ಅರ್ಧ ಕಟ್ಟು 3. ಮಧ್ಯಾಹ್ನ ಅರ್ಧ ಮುದ್ದೆ ಕಟ್ಟು, ಅರ್ಧ ಅನ್ನ ಕಟ್ಟು. ರಾತ್ರಿ 4 ಚಪಾತಿ ತಿನ್ನೋ ಜಾಗದಲ್ಲಿ 2 ಚಪಾತಿ ಕಟ್ ಮಾಡಿ. ಆಗ 600 ಗ್ರಾಮ್ ಆಹಾರದಲ್ಲಿ 300 ಬಂದ್ಬಿಡ್ತಾ. 300 × 4, 1 ಗ್ರಾಮ್ಗೆ 4 ಕಿಲೋ ಕ್ಯಾಲರಿ. ಎಷ್ಟಾಯ್ತು? 1200 ಕಡಿಮೆ ಆಗೋಯ್ತು ಕ್ಯಾಲರಿ ಪರ್ ಡೇ. ಅರ್ಧ ಕಡಿಮೆ ಆಗೋಯ್ತು. ಇನ್ನು ಮಿಕ್ಕಿದ್ದು 400-500 ಕ್ಯಾಲರಿ ಯಾವುದು ಬಿಸ್ಕೆಟ್ಟು, ಟೀನೋ, ಸ್ನ್ಯಾಕ್ಸು ತಿಂತಾನೆ ಇರ್ತೀವಿ ನೀವು. ಸರಿ ಹೋಗುತ್ತೆ 2000. ನಾವು ಆಹಾರವನ್ನು ಅನ್ನ, ಮುದ್ದೆ, ಚಪಾತಿ ಈ ತಿಂಡಿಗಳಲ್ಲಿ ಕಮ್ಮಿ ಮಾಡಿಕೊಂಡು ತರಕಾರಿ, ಬೇಳೆಕಾಳುಗಳು ಜಾಸ್ತಿ ಮಾಡಿಕೊಂಡ್ರೆ ನಮಗೆ ಕ್ಯಾಲರೀಸ್ ಕಡಿಮೆ ಆಗುತ್ತೆ, ಸಮತೋಲನ ಆಹಾರ ಆಗುತ್ತೆ. ನಾವು ಎಷ್ಟು ಬೇಕೋ ಅಷ್ಟಾಗುತ್ತೆ. ನಾವು ನೆಮ್ಮದಿಯಾಗಿ ಶುಗರ್ ಕಂಟ್ರೋಲ್ ಬರುತ್ತೆ, ಬಾಡಿನ ವೆಯ್ಟ್ ಮೇಂಟೈನ್ ಆಗ್ತದೆ. ಆಹಾರದಲ್ಲೇ ಆರೋಗ್ಯ. ಫಸ್ಟ್ ಆಹಾರದಲ್ಲಿ ಆರೋಗ್ಯ, ಆಮೇಲೆ ನಿದ್ದೆ, ಆಮೇಲೆ ಆಕ್ಟಿವಿಟೀಸ್ ಕರೆಕ್ಟಾಗಿ ನಾವಿದ್ರೆ ಆರೋಗ್ಯಕ್ಕೆ ಏನು ತೊಂದರೆ ಆಗಲ್ಲ. ಇವು పొద్దునే ఒక ముద్ద, మధ్యాహ్నం మాట్లాడు ఒక ముద్ద, షారు ఒకటి అంతే తింటా ఉంటే బాగుంటుందా? ಒಂದು దానికి ಅದಕ್ಕೆ ಕಡಿಮೆ ತಿನ್ನಬೇಕು. ಬೆಳಿಗ್ಗೆ ಅರ್ಧ ಮುದ್ದೆ ಕಟ್ಟು 200 ಗ್ರಾಮಲ್ಲಿ 100 ಗ್ರಾಮ್ ಕಟ್ಟು. ಮಧ್ಯಾಹ್ನ ಅರ್ಧ ಮುದ್ದೆ 100 ಗ್ರಾಮ್ ಕಟ್ಟು. ರಾತ್ರಿ ಅನ್ನದಲ್ಲಿ 100 ಕಟ್ಟು. ಅಲ್ಲಿ 300 ಗ್ರಾಮ್ ಕಟ್ಟಾಯ್ತಲ್ಲ, ನಿನಗೆ ಹೊಟ್ಟೆ ತುಂಬಲ್ಲ ಅಂತೀಯ. ಹಾಗಾದ್ರೆ ತುಂಬಲ್ಲ, ಏನ್ ಮಾಡೋದು? ಅವಾಗ ತರಕಾರಿಗಳು ಚೆನ್ನಾಗಿ ತರಕಾರಿ ಚೆನ್ನಾಗಿ ತಿನ್ಬೇಕು. ತರಕಾರಿಗಳು ದಿನ ಬೆಳಿಗ್ಗೆ 100 ಗ್ರಾಮ್ ತರಕಾರಿ. ಈಗ ನೀನು ಬೆಳಿಗ್ಗೆ 100 ಗ್ರಾಮ್ ಮುದ್ದೆ ತಿಂದ್ರೆ 100 ಗ್ರಾಮ್ ತರಕಾರಿ ಇರ್ಲಿ.
ಮಧ್ಯಾಹ್ನ 100 ಗ್ರಾಮ್ ಅನ್ನ ತಿಂದ್ರೆ 100 ಗ್ರಾಮ್ ತರಕಾರಿ. ಒಂದೇ ತರಕಾರಿ ಇಲ್ಲ ಬೇರೆ ವಿಧ ವಿಧವಾದ ಹಾ ಒಂದೊಂದು ಬಣ್ಣ. ನಿನ್ನ ತಟ್ಟೆ ಕಾಮನ್ ಬಿಲ್ಲು ಇದ್ದಂಗೆ ಇರ್ಬೇಕು. ಹಾ ಹಾ ಕಾಮನ್ ಬಿಲ್ಲು ಹೆಂಗಿರುತ್ತೆ? ಬೆಂಡೆಕಾಯಿ ಇರ್ಬೇಕು, ಹಾ. ಹಾಗಲಕಾಯಿ ಇರ್ಬೇಕು, ಸೊಪ್ಪು ಇರ್ಬೇಕು. ಹಾ. ಒಂದೊಂದು ತರಕಾರಿನಲ್ಲಿ ಒಂದೊಂದು ರೀತಿ ವಿಟಮಿನ್ಸ್ ಇರುತ್ತೆ. ಒಂದು ಹೊತ್ತಿಗೆ ಎಷ್ಟು ತರಕಾರಿ ತಿನ್ಬೇಕು? ಐಟಮ್ಸ್ ಎಷ್ಟು? ಎರಡು ಐಟಮ್, ಬೆಳಿಗ್ಗೆ 2 ಐಟಮ್, 3. ಸ್ವಲ್ಪ ಸ್ವಲ್ಪ ತಿನ್ಬೇಕು. ಸೊಪ್ಪು ಜಾಸ್ತಿ ಇರ್ಬೇಕು. ಸೊಪ್ಪು ಈ ತರ ಇದು ಬೇಳೆಕಾಳುಗಳು, ಸೊಪ್ಪು, ಮೊಟ್ಟೆ, ಪ್ರೋಟೀನ್ಸ್. ನಾವು ತಿನ್ನೋದೆಲ್ಲ ಪ್ರೋಟೀನ್ಸ್ ಕಡಿಮೆ. ನಾವು ಬರೀ ಮುದ್ದೆ ಅನ್ನ ಚಪಾತಿ ಎಲ್ಲ ಇರ್ತೀರಿ. ಪ್ರೋಟೀನ್ಸ್ ತಿನ್ನಲ್ಲ, ಬೇಳೆ ತಿನ್ನಲ್ಲ, ಹೆಚ್ಚಾಗಿ ಮುದ್ದೆ ತಿನ್ನಲ್ಲ, ಮೊಟ್ಟೆ ತಿನ್ನಲ್ಲ, ಸಾರಿ